ಬಿಹಾರದಲ್ಲಿ ಮ್ಯಾಜಿಕ್ ಮಾಡ್ತೇನೆ ಅಂದುಕೊಂಡಿದ್ದ ಪ್ರಶಾಂತ್ ಕಿಶೋರ್ಗೆ ತೀವ್ರ ಮುಖಭಂಗವಾಗಿದೆ. ಚುನಾವಣಾ ತಂತ್ರಗಾರ ಎಂಬ ಖ್ಯಾತಿಯನ್ನ ಪಡೆದಿದ್ರು, ಆದರೆ ಅವರ ಯಾವುದೇ ತಂತ್ರಗಳು ವರ್ಕೌಟ್ ಆಗಿಲ್ಲ. ಜನ ಸುರಾಜ್ ಪಕ್ಷವು ಸೀಟುಗಳು ಲೆಕ್ಕದಲ್ಲಿ ಗಮನಾರ್ಹ ಸಾಧನೆ ಮಾಡಲು ವಿಫಲವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತಂತ್ರಗಾರನ ತಂತ್ರ. ಎನ್ಡಿಎ ಸುನಾಮಿಗೆ ಕೊಚ್ಚಿ ಹೋಯಿತು ಜನ ಸುರಾಜ್ ಪಾರ್ಟಿ. ಖಾತೆಯನ್ನೇ ತೆರೆಯದೆ ಸೋಲುಂಡ ಪ್ರಶಾಂತ್ ಕಿಶೋರ್ ಪಕ್ಷ. ಬಿಹಾರ್ ಚುನಾವಣೆ ಮಹಾಗಠಬಂಧನ್ ಲೆಕ್ಕಾಚಾರಗಳನ್ನ ಬುಡುಮೇಲು ಮಾಡಿದೆ. ಇತ್ತ ಎನ್ಡಿಎ ಮೈತ್ರಿಕೂಟಕ್ಕೆ ಅಮೋಘ ಗೆಲುವು ತಂದುಕೊಟ್ಟಿದೆ. ಅತ್ತ ಕಾಂಗ್ರೆಸ್ ರಾಹುಲ್ ಗಾಂಧಿ ಲೆಕ್ಕಾಚಾರ ಫ್ಲಾಪ್ ಆಗಿದೆ. ಇದೆಲ್ಲದರ ನಡುವೆ ಈ ಬಾರಿ ಚುನಾವಣೆಯಲ್ಲಿ ಸಂಚಲನಕ್ಕೆ ಕಾರಣರಾಗಿದ್ದ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ತಂತ್ರಗಾರಿಕೆ ಕೂಡ ವಿಫಲವಾಗಿದೆ. ಚುನಾವಣಾ ತಂತ್ರಜ್ಞನಿಂದ ರಾಜಕಾರಣಿಯಾಗಿ ಬದಲಾದ ಪ್ರಶಾಂತ್ ಕಿಶೋರ್ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಮಹತ್ವಾಕಾಂಕ್ಷೆಯ ವಿಜಯದ ಗುರಿಯನ್ನ ನಿಗದಿಪಡಿಸಿಕೊಂಡಿದ್ದರು. ಈ ಗುರಿಯನ್ನು ಸಾಧಿಸಲು ವಿಫಲವಾದರೆ ಅದನ್ನು ವೈಯಕ್ತಿಕ ಸೋಲು ಎಂದು ಪರಿಗಣಿಸುವುದಾಗಿ ಅವರು ಈ ಹಿಂದೆ ಹೇಳಿದ್ರು. 200ಕ್ಕೂ ಹೆಚ್ಚು ಅಭ್ಯರ್ಥಿಗಳೊಂದಿಗೆ ಜನಸುರಾಜ್ ಪಕ್ಷವು ತನ್ನ ಚೊಚ್ಚಲ ಚುನಾವಣೆಯನ್ನ ಎದುರಿಸಿದೆ. ಆದರೆ ಯಾವುದೇ ಕ್ಷೇತ್ರದಲ್ಲಿ ಗೆಲುವು ಸಾಧಿಸದೆ ಎನ್ಡಿಎ ಸುನಾಮಿಯಲ್ಲಿ ಕೊಚ್ಚಿ ಹೋಗಿದೆ. ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಮ್ಯಾಜಿಕ್ ಟುಸ್ ಆಗಿದ್ದು ಮಹಾಗಠಬಂಧನ್ಗೆ ಬಲವಾದ ಪೆಟ್ಟು ಬಿದ್ದಿದೆ. 2020ರಲ್ಲಿ ಚಿರಾಗ್ ಪಾಸ್ವಾನ್ ಎನ್ಡಿಎಗೆ ಮತಗಳನ್ನ ಕಿತ್ತಿದ್ರು. ಆದರೆ ಈ ಬಾರಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಮಹಾಗಠಬಂಧನ್ ಮತಗಳನ್ನ ಕಸಿದಿದೆ. ಒಟ್ಟಾರೆ ಬಿಹಾರದಲ್ಲಿ ಮೋದಿ ನಿತೀಶ್ ಜೋಡೆತ್ತು ಮೋಡಿ ಮಾಡಿದ್ರೆ ಮ್ಯಾಜಿಕ್ ಮಾಡ್ತೇನೆ ಅಂತ ಹೋದ ಪ್ರಶಾಂತ್ ಕಿಶೋರ್ ನಗೆ ಪಾಟಲಿಗೆ ಗುರಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.